ಲಕ್ಷಾಣದಲ್ಲಿ ಆಗಿರುವಂಥ ಪವಾಡ. ಈ ಅಥಣಿಯಲ್ಲಿ ಒಬ್ಬರು ಸಾಹಿತಿಗಳಿದ್ದಾರೆ, ಸಿದ್ದಣ್ಣ ಉತ್ನಾಳ್ ಅನ್ನುವಂಥ ದೊಡ್ಡ ಸಾಹಿತಿಗಳು. ಅಥಣಿ ಒಳಗಡೆ ನಮ್ಮ ಮಠದ ಭಕ್ತರು ಒಬ್ಬರು ಇದ್ದರು. ಅವರು ಆ ಸಾಹಿತಿಗಳಿಗೆ ಹೇಳಿದ್ರು, ಇಲ್ಲ ಮುಗುಳುಕೋಡು ಅಪ್ಪವರು ಭಾಳ ದೊಡ್ಡ ಪವಾಡ ಪುರುಷರು, ನೀವು ಒಂದು ಸಲನೂ ಅವ್ರಿಗೆ ಭೇಟಿ ಆಗಿಲ್ಲ, ಒಂದು ಸಲ ಮುಗುಳುಕೋಡಕ್ಕೆ ನನ್ನ ಜೊತೆಗೆ ಬರೀ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮ ಮಠದ ಭಕ್ತರು ಒಬ್ಬರು ಆ ಸಾಹಿತಿಗಳಿಗೆ ಕರ್ಕೊಂಡು ಅಮಾವಾಸ್ಯೆ ದಿನ ಮುಗುಳುಕೋಡು ಮಠಕ್ಕೆ ಬಂದರು. ಮುಗುಳುಕೋಡದಲ್ಲಿ ಅಪ್ಪವ್ರು ಅಮಾವಾಸ್ಯೆ ದಿನ ಸಿಂಹಾಸನದ ಮೇಲೆ ಕುಂತು ಭಕ್ತರಿಗೆ ದರ್ಶನ ಕೊಡ್ತಾಯಿದ್ರು. ದೊಡ್ಡ ಸಾಲ ಇತ್ತು, ದೂರ ನಿಂತಿದ್ರು. ದೊಡ್ಡಪ್ಪವ್ರು ಹೇಳಿದ್ರು, ಅಥಣಿಯಿಂದ ಬಂದಾರ, ಅವರಿಗೆ ಕರ್ಕೊಂಡು ಬಾ ಅಂತ ಅಂದ್ಕೊಳ್ಳೆ ಜೊತೆಗಿದ್ದವ್ರು ಹೋಗಿ ಕರ್ಕೊಂಡು ಬಂದರು. ಕರ್ಕೊಂಡು ಬಂದು ಅಪ್ಪವ್ರಿಗೆ ಭೇಟಿ ಮಾಡಿಸಿದ್ರು. ಯಪ್ಪ, ಇವರು ನಮ್ಮೂರವರೇ, ಅಥಣಿಯವರು, ಸಿದ್ದಣ್ಣ ಉತ್ನಾಳ್ ಅನ್ನುವಂಥವರು ಭಾಳ ದೊಡ್ಡ ಸಾಹಿತಿಗಳಿದ್ದಾರೆ, 10 ಪುಸ್ತಕಗಳನ್ನು ಬರೆದಾರೆ. ಅದಕ್ಕೆ ತಮ್ಮ ಬಗ್ಗೆ ನಾನು ಹೇಳಿದೆ, ನಮ್ಮ ಗುರುಗಳಿಗೆ ದರ್ಶನ ಮಾಡ್ಕೊಂಡು ಹೋಗುವಂಥ ಸಲ ಅಂಥೇಳಿ ನಿಮ್ಮ ಹತ್ರ ಕರ್ಕೊಂಡು ಬಂದೇನ್ರಿಪ್ಪ, ಅವ್ರಿಗೆ ಆಶೀರ್ವಾದ ಮಾಡಿರಿ ಅಂತಂದಾಗ ಗುರುಗಳು ಭಾಳ ಖುಷಿ ಆದರು. ಅಪ್ಪವ್ರು ಭಾಳ ಖುಷಿಯಾಗಿ ಏನಂದರು, ಇಲ್ಲ ನೀನು ಬಂದಿದ್ದು ಭಾಳ ಒಳ್ಳೆಯದಾಯಿತು, ದೊಡ್ಡ ಸಾಹಿತಿ ಅಂತ ನನಗೆ ಗೊತ್ತಾಯಿತು. ಇನ್ನು 1 ತಿಂಗಳು ಬಿಟ್ಟು ಲಕ್ಷಾಣದೊಳಗಡೆ ಸಿದ್ಧಲಿಂಗ ಮಹಾರಾಜರ ಪುಣ್ಯಸ್ಮರಣೋತ್ಸವ ಐತಿ. ಆ ಪುಣ್ಯಸ್ಮರಣೋತ್ಸವಕ್ಕೆ ಸಿದ್ಧಲಿಂಗ ಮಹಾರಾಜರದೇ ಒಂದು ಪುಸ್ತಕವನ್ನು ನೀವು ಬರ್ಕೊಂಡು ಲಕ್ಷಾಣಕ್ಕೆ ಬರಬೇಕು. ನಾನು ಆ ದಿನ ಲಕ್ಷಾಣದಾಗಿರ್ತೀನಿ, ನನ್ನ ಕೈಯಿಂದನೇ ಅದು ಬಿಡುಗಡೆ ಮಾಡೋನು ಅನ್ನುವಂಥ ಮಾತು ಆ ಸಾಹಿತಿಗೆ ಹೇಳಿದರು. ಆಯ್ತ್ರಿಪ್ಪ ಅಂತ ತಿಳ್ಕೊಂಡು ಒಪ್ಕೊಂಡು ಊರಿಗೆ ಹೋದ. ಸಿದ್ಧಲಿಂಗ ಮಹಾರಾಜರ ಚರಿತ್ರೆಯನ್ನು ಎಲ್ಲ ಭಕ್ತರಿಗೆ ಕೇಳಿ ಬರಲಿಕ್ಕೆ ಪ್ರಾರಂಭ ಮಾಡಿದ್ರು. ಬರೆಯೋದು ಮುಗೀತು, ಮುದ್ರಣನೂ ಕೂಡ ಆಯಿತು. 1,000 ಪ್ರತಿ ಮಾಡಿಕೊಂಡು ಲಕ್ಷಾಣಕ್ಕೆ ಬರಬೇಕು ಅಂತ ಪೂಜ್ಯ ಗುರುಗಳು ಹೇಳಿದರು. 1,000 ಪ್ರತಿನೂ ತಯಾರಾಯಿತು. ಪುಣ್ಯಸ್ಮರಣೋತ್ಸವನೂ ಸಮೀಪಕ್ಕೆ ಬಂತು. ನಾಳೆ ಪುಣ್ಯಸ್ಮರಣೋತ್ಸವ, ಇವತ್ತಿನ ದಿನ 1,000 ಪುಸ್ತಕವನ್ನು ಮುದ್ರಣ ಮಾಡಿ ತಗೊಂಡು ಹೋಗಬೇಕು. ನಾಳಿನ ದಿವಸ ಸಿದ್ದರಾಮ ಶಿವಗಳ ಹಸ್ತದಿಂದ ಬಿಡುಗಡೆ ಮಾಡಿಸ್ಬೇಕು ಅಂಥೇಳಿ ತಗೊಂಡು ಬಂದರು. ತಗೊಂಡು ಬಿಜಾಪುರ ರೈಲ್ವೆ ಸ್ಟೇಷನಿಗೆ ಬಂದರು. ಬಿಜಾಪುರ ರೈಲ್ವೆ ಸ್ಟೇಷನ್ನಲ್ಲಿ ಆ ಪುಸ್ತಕವನ್ನು ಎಲ್ಲ ಇಟ್ಕೊಂಡು ಲಕ್ಷಾಣ ಕಡೆ ಬಂದರು. ಲಕ್ಷಾಣಕ್ಕೆ ಬಂದು ಮುಟ್ಟೋದ್ರೊಳಗಡೆ ಎಷ್ಟಾಗಿತ್ತು ಸಮಯ ಅಂದರೆ ರಾತ್ರಿ 12:30 ಆಗಿತ್ತು. ಆ ಸಂದರ್ಭದಾಗ ಲಕ್ಷಾಣದೊಳಗಡೆ ರೈಲ್ವೆ ನಿಂತು ಎಲ್ಲ 2 ಪುಸ್ತಕದ ಗಂಟುಗಳನ್ನು ಇಳಿಸಿ ತೆಳಗಿಟ್ಟ. ಮತ್ತೆ ರೈಲ್ವೆ ಸೋಲಾಪುರಕ್ಕೆ ಹೋಯ್ತು. ಸೋಲಾಪುರಕ್ಕೆ ಹೋದ ನಂತರ ಲಕ್ಷಾಣದ ರೈಲ್ವೆ ಸ್ಟೇಷನ್ನಾಗ ಯಾರಾದರೂ ಇದ್ದಾರೇನೋ ನೋಡಬೇಕು, ಒಂದಿಷ್ಟು ನನಗೆ ಈ ಪುಸ್ತಕವನ್ನು ಮಠದವರೆಗೆ ಒಯ್ದು ತಲುಪಿಸ್ಲಿಕ್ಕೆ ಯಾರಾದರೂ ಸಿಗ್ತಾರೆ ನೋಡಬೇಕು ಅಂಥೇಳಿ ಎಲ್ಲ ಕಡೆ ಸ್ಟೇಷನ್ನಾಗ ಹುಡುಕಾಡ್ತಾನೆ. ಒಬ್ಬರು ಕೂಡ ರೈಲ್ವೆ ಸ್ಟೇಷನ್ನಾಗ ಇಲ್ಲ. ಇವನು ಒಬ್ಬನೇ 2 ಪುಸ್ತಕದ ಗಂಟು, ಯಾರೂ ಇಲ್ಲ. ಇಡೀ ಸ್ಟೇಷನ್ ಎಲ್ಲ ತಿರುಗಾಡ್ಕೊಂಡು ಬರ್ತಾನೆ, ಯಾರೂ ಇಲ್ಲ. ಇನ್ನು ಏನು ಮಾಡೋದಪ್ಪ, ಯಾರೂ ಇಲ್ಲ. ಇವು 2 ಪುಸ್ತಕದ ಗಂಟು ನಾ ಅಂತೂ ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಆಗಲಿ ಇಲ್ಲೇ ಮಲ್ಕೊಳ್ಳೋನು, ಬೆಳಗ್ಗೆ ಯಾರಾದರೂ ಬಂದರೆ ಅವರ ಸಹಾಯ ತೊಗೊಂಡು ಒಯ್ದ್ರಾಯ್ತು ಅಂಥೇಳಿ ವಿಚಾರ ಮಾಡಿಕೊಂಡು ಸುಮ್ಮನೆ ನಿಂತಿದ್ದ ಪುಸ್ತಕದ ಗಂಟಿನ ಹತ್ರ. ಆ ಹಿಂದಿನ ರೈಲ್ವೆ ಸ್ಟೇಷನಿನ ಹಿಂದಿನ ಬಾಗಲದಿಂದ ಒಬ್ಬ ದೊಡ್ಡ ವ್ಯಕ್ತಿ, ದೊಡ್ಡ ಶರೀರದ ವ್ಯಕ್ತಿ, ಕುಸ್ತಿ ಪೈಲ್ವಾನನ ಥರ ಇರುವಂಥ ಒಬ್ಬ ವ್ಯಕ್ತಿ ದೋತ್ರ ಹಾಕ್ಕೊಂಡು, ಈ ಹೊಲದಾಗ ಕೆಲಸ ಮಾಡೋರು ಹಾಕ್ಕೊಂತಾರಲ್ಲ ಅಂಥದ್ದು ಒಂದು ಮೇಲ್ಗಡೆ ಶರ್ಟ್ ಹಾಕ್ಕೊಂಡು ಬಹಳ ಎತ್ತರದ ಮನುಷ್ಯ ಆ ಹಿಂದಿನ ಬಾಗಿಲದಿಂದ ಬಂದು ನೇರವಾಗಿ ಇವನು ಮುಂದೆ ನಿಂತಿರ್ತಾನೆ. ನಿಂತು, ಅಲ್ಲಪ್ಪ ಇಲ್ಯಾಕೆ ನಿಂತಿದ್ದಿ, ಯಾವಾಗ ಬಂದು ಯಾವ ಊರ ಅಂತ ಕೇಳಿದಾಗ, ಇಲ್ಲ ಇಂಥ ಊರದಿಂದ ನಾನು ಬಂದೀನಿ. ಸಿದ್ದರಾಮೇಶ್ವರ ಅಪ್ಪವ್ರು ಹೇಳಿದರು, 1,000 ಪುಸ್ತಕ ಮಾಡ್ಕೊಂಡು ಮಠಕ್ಕೆ ತೊಗೊಂಡು ಬಾ, ನನ್ನ ಕೈಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿದರು.
ಮಾಡ್ಕೊಂಡು ಬಂದೀನಿ. ಇದು ಮಠದವರೆಗೆ ಒಯ್ಲಿಕ್ಕೆ ಯಾರಾದರೂ ಇದ್ದಾರೇನಂತ ನೋಡಿದೆ, ಯಾರೂ ಸಿಗಲಿಲ್ಲ. ಅದಕ್ಕೆ ಇಲ್ಲೇ ಮಲ್ಕೊಂಡ್ರಾಯ್ತು, ಬೆಳಗ್ಗೆ ಯಾರಾದರೂ ಕಡೆಯಿಂದ ತೊಗೊಂಡು ಹೋದ್ರಾಯ್ತು ಅಂಥೇಳಿ ನಿಂತೀನಿ ಇಲ್ಲೇ ಅಂಥೇಳಿ ಅಂದಾಗ, ಆವಾಗ ಆ ಮನುಷ್ಯ ಹೇಳ್ತಾನೆ, ಅಲ್ಲಪ್ಪ ನಾನು ಬಂದಿದ್ದೆ ಅದ್ರ ಸಲುವಾಗಿ, ಮತ್ತ್ಯಾಕೆ ಮುಂಜಾನೆ ಒಯ್ತಿ, ಎತ್ತಿ ಕೊಡು ನಾನು ಒಯ್ತೀನಿ ಅಂತ ತಿಳ್ಕೊಂಡು ಎರಡೂ ಪುಸ್ತಕದ ಗಂಟು ಆ ಮನುಷ್ಯ ಈ ಹೆಗಲ ಮೇಲೊಂದು ಈ ಹೆಗಲ ಮೇಲೊಂದು ಇಟ್ಕೊಂಡು, ಇದು ಒಯ್ದು ಎಲ್ಲಿ ಮುಟ್ಟಿಸ್ಬೇಕು ಅಂತೇಳಿ ಕೇಳ್ತಾನೆ. ಗುಡಿ ಕಟ್ಟಿ ಮೇಲೆ ಇಡಬೇಕು ಅಂಥೇಳಿ ಇವ್ರು ಹೇಳ್ತಾರೆ. ಆಯಿತು ನೀನು ಬಂದುಬಿಡು, ನಾನು ಒಯ್ದು ಇಡ್ತೀನಿ ಅಂತ ತಿಳ್ಕೊಂಡು ಎರಡೂ ದೊಡ್ಡ ಪುಸ್ತಕದ ಗಂಟನ್ನು ಹೊತ್ಕೊಂಡು ಆ ಮನುಷ್ಯ ಮಠದ ಕಡೆ ಹೋಗ್ತಾನೆ. ರಾತ್ರಿ 1 ಗಂಟೆಗೆ 1 ಗಂಟೆಗೆ ಅವನು ಮುಂದೆ ನಡ್ಕೊಂಡು ಹೋದ. ಇವ ಒಂದು ಸಣ್ಣ ಕೈ ಚೀಲ ಹಿಡ್ಕೊಂಡು ಅವನ ಹಿಂದೆ ಓಡ್ಕೊಂತ ಹೊಂಟ. ಇವ ಓಡ್ತಿದ್ದ, ಅವ ನಡೀತಿದ್ದ, ಆದ್ರೂ ಅವ ಇವನಿಗೆ ಸಿಗ್ತಿರ್ಲಿಲ್ಲ. ಅಷ್ಟು ದೊಡ್ಡ ಪುಸ್ತಕ ಗಂಟು ಹೊತ್ಕೊಂಡು ವೇಗವಾಗಿ ಹೋದ. ಹೋಗಿ ಗುಡಿ ಕಟ್ಟಿ ಮೇಲೆ ಎರಡೂ ಪುಸ್ತಕದ ಗಂಟು ಇಟ್ಟ. ಅವನು ಹೋಗಿ 2 ನಿಮಿಷಕ್ಕೆ ಇವನು ಗುಡಿ ಹತ್ರ ಹೋದ. ಹೋಗೋದ್ರೊಳಗಡೆ ಎರಡೂ ಪುಸ್ತಕದ ಗಂಟು ಗುಡಿ ಮೇಲೆ ಇತ್ತು. ಆದರೆ ಆ ಹೊತ್ಕೊಂಡು ಹೋದಂಥವ ಮಾಯ ಆಗಿ ಹೋಗಿದ್ದ. ಹೊತ್ಕೊಂಡು ಹೋದವ ಮಾಯ ಆಗಿ ಹೋಗಿದ್ದ. ಅವಾಗ ಅವನು ವಿಚಾರ ಮಾಡಿ ಎಲ್ಲಿ ಹೋಗ್ಯಾನ ಇವನು ಅಂತೇಳಿ ಎಲ್ಲ ಗುಡಿ ಸುತ್ತ ಮಠದ ಸುತ್ತ ಎಲ್ಲ ಹುಡುಕಾಡ್ತಾನೆ. ಆ ಗಂಟು ಒಯ್ದಂಥ ವ್ಯಕ್ತಿ ಇವನಿಗೆ ಸಿಗಲೇ ಇಲ್ಲ. ಕೊನೆಗೆ ಹುಡುಕ್ಯಾಡಿ ಸಾಕಾಗಿ ಇನ್ನೇನಾದರೂ ದಾಸೋಗದಾಗ ಒಂದಿಷ್ಟು ಊಟ ಮಾಡಬೇಕು ಅಂತೇಳಿ ಹೋಗಿ ದಾಸೋಗದಾಗ ಒಂದು ರೊಟ್ಟಿ ಊಟ ಮಾಡಿ ಪುಸ್ತಕದ ಗಂಟಿನ ಹತ್ರ ಗುಡಿ ಕಟ್ಟಿ ಮೇಲೆ ಮಲ್ಕೊಂಡು ಬೆಳಗ್ಗೆ ಏಳಬೇಕು, ಸ್ನಾನ ಮಾಡಿ ಸಿದ್ದರಾಮೇಶ್ವರ ಅಪ್ಪವರು ವಸ್ತಿಗೆ ಇಲ್ಲಿ ಬಂದಿದ್ದಾರೆ. ಸಿದ್ದರಾಮೇಶ್ವರ ಅಪ್ಪವರಿಗೆ ಒಯ್ದು ಒಂದು 4 ಪುಸ್ತಕವನ್ನು ತೋರಿಸ್ಬೇಕು ಅಂಥೇಳಿ ಗುಡಿ ಕಟ್ಟಿ ಮೇಲೆ ಮಲ್ಕೊಂಡ. ಬೆಳಗ್ಗೆ ಎದ್ದ, ಸ್ನಾನ ಮಾಡ್ದ, 5 ಪುಸ್ತಕವನ್ನು ತಗೊಂಡು ಸಿದ್ಧಲಿಂಗ ಮಹಾರಾಜರ ಗದ್ದಿಗೆಗೆ ಹಚ್ಕೊಂಡು ಸಿದ್ದರಾಮೇಶ್ವರ ಅಪ್ಪವ್ರ ಹತ್ರ ಹೋಗಬೇಕು ಅಂಥೇಳಿ ಸಿದ್ದರಾಮೇಶ್ವರ ಅಪ್ಪವ್ರ ಕಮರಿ ಮಠದ ಹತ್ರ ಬೆಳಗಿನ ಜಾವ 7 ಗಂಟೆಗೆ ಭಕ್ತರಿಗೆ ದರ್ಶನ ಕೊಡ್ತಾಯಿದ್ರು. ಸಾವಿರಾರು ಮಂದಿ ದರ್ಶನಕ್ಕೆ ಲೈನ್ ಹತ್ತಿ ನಿಂತಿದ್ದರು. ಅಂಥದ್ರಲ್ಲಿ ಇವನು 5 ಪುಸ್ತಕವನ್ನು ಹಿಡ್ಕೊಂಡು ಅಪ್ಪವ್ರ ಕಡೆ ಹೋಗ್ತಾನೆ. ಗುರುಗಳು ದರ್ಶನ ಕೊಡ್ತಾಯಿದ್ರು. ಇವನು ಅಲ್ಲಿಗೆ ಸಮೀಪಕ್ಕೆ ಹೋದ. 5 ಪುಸ್ತಕವನ್ನು ಹಿಡ್ಕೊಂಡು ಹೋಗಿ ಅವ್ರ ಕಣ್ಣಿಗೆ ಕಂಡ ತಕ್ಷಣ ಸಿದ್ದರಾಮ ಶಿವಗಳು, ಆ ಸಿದ್ದಣ್ಣ ಉತ್ನಾಳ ಸಾಹಿತ್ಯಗೆ ಮಾಸ್ತರ್ ಅಂತ ಕರೀತಿದ್ರು, ಅವನಿಗೆ ನೋಡಿದ ತಕ್ಷಣ ಸಿದ್ದರಾಮ ಶಿವಗಳು ಹೇಳ್ತಾರೆ, ಏ ಮಾಸ್ತರ, ನಿನಗೆ ಸ್ವಲ್ಪರೇ ಬುದ್ಧಿಗಿದ್ದೆ ಐತಿಲ್ಲೋ ಅಂತ ಕೇಳ್ತಾರೆ. ನಿನಗೆ ಸ್ವಲ್ಪರೇ ಬುದ್ಧಿಗಿದ್ದೆ ಐತಿಲ್ಲೋ ಅಂತಂದಾಗ ಅವ ಅಂಜಿ ನಿಂತು ಬಿಡ್ತಾನೆ. ಯಾಕ್ರಿಪ್ಪ? ಅಲ್ಲ, ನಿನ್ನೆ ರಾತ್ರಿ ಸಿದ್ಧಲಿಂಗ ಮುತ್ಯನ ಮೇಲೆ 2 ಪುಸ್ತಕ ಗಂಟು ಹೊರಸ್ಕೊಂಡು ಬಂದು ತಿಳಿಯಲ್ಲ ನಿನಗೆ ಅಂತ ಬೈತಾನೆ. ಸಿದ್ಧಲಿಂಗ ಮುತ್ಯನ ಮೇಲೆ ಪುಸ್ತಕದ ಗಂಟು ಹೊರಸ್ಕೊಂಡು ಬರ್ಲಿಕ್ಕೆ ತಿಳಿಯಲ್ಲ ನಿನಗೆ, ಎಷ್ಟು ಹುಚ್ಚಿದ್ಯೋ ಮಾಸ್ತರ ಅಂತೇಳಿ ಬೈತಾನೆ. ಆವಾಗ ಆ ಮಾಸ್ತರ ಗಡ 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 ನಡಗ್ಲಿಕ್ಕೆ ಪ್ರಾರಂಭ ಮಾಡ್ದ. ಮೈಯೆಲ್ಲ ಬೆವತ್ತು ಹೋಯ್ತು. ಅಂಜಿ ನಿಂತ. ಗುರುಗಳು ಹೇಳಿದ್ರು, ಏ ಮಾಸ್ತರ್ ಅಂಜಕ್ಕೆ ಹೋಗ್ಬೇಡ, ಇಲ್ಬಾ ಪುಸ್ತಕ ಅಂತೇಳಿ ಪುಸ್ತಕ ನೋಡಿ ಎಲ್ಲ ಪುಸ್ತಕ ಒಂದು ಸಲ ಹಿಂಗೆ ನೋಡಿಬಿಟ್ರು. ನೋಡಿ, ಏನಿಲ್ಲ, ನೀ ಭಾಳ ಭಕ್ತಿಯಿಂದ ಪುಸ್ತಕ ಬರ್ಕೊಂಡು ಬಂದಿದ್ದಿ, ನಾ ಹೇಳಿದ ತಕ್ಷಣ ನಿನ್ನ ಪುಸ್ತಕ ಸಿದ್ಧಲಿಂಗ ಮುತ್ಯ 2 ಹೆಗಲ ಮೇಲೆ ಹೊತ್ಕೊಂಡು ಬಂದಾನಂದ್ರೆ ಈ ಜಗತ್ತಿನಾಗ ನಿನ್ನ ಪುಸ್ತಕ ಮೆರೆದು ಹೋಗ್ತೈತಿ, ಹೋಗು ಅಂತ ಆಶೀರ್ವಾದ ಮಾಡಿ. ಯಾಕೆ ನಾ ಈ ಮಾತನ್ನು ಹೇಳ್ತೇನೆ ಅಂದರೆ, ಗುರುಗಳು ಎಂಥ ದೊಡ್ಡ ತ್ರಿಕಾಲಜ್ಞಾನಿಗಳು ಅಂತಂದರೆ, ಮಧ್ಯರಾತ್ರಿ ಅವನು ತಂದು ಪುಸ್ತಕ ಗಂಟು ಅಲ್ಲಿಟ್ಟಿದ್ದು, ಯಾರೋ ಒಬ್ಬರು ಬಂದು ಹೊತ್ಕೊಂಡು ಹೋಗಿದ್ದು. ಮರುದಿವಸ ಮುಂಜಾನೆ ಅವರು ಎದುರು ಹೋದ ತಕ್ಷಣ ಗುರುಗಳು ಹೇಳ್ತಾರೆ, ನಿನಗೆ ತಿಳಿಯಲ್ಲೇನೋ ಮಾಸ್ತರ, ಸಿದ್ಧಲಿಂಗ ಮುತ್ಯನ ಮೇಲೆ ಪುಸ್ತಕ ಹೊರಸ್ಕೊಂಡು ಬರ್ಲಿಕ್ಕೆ ತಿಳಿಯಲ್ಲೇನೋ ಅಂತ ತಿಳ್ಕೊಂಡು ಕೇಳ್ತಾರೆ. ಅಂದರೆ ಆ ಪುಸ್ತಕ ಹೊತ್ಕೊಂಡು ಬಂದವರು ಯಾವ ವ್ಯಕ್ತಿನೂ ಅಲ್ಲ, ಸಾಕ್ಷಾತ್ ಸಿದ್ಧಲಿಂಗ ಮುತ್ಯನೇ ಅನ್ನುವಂಥದ್ದು ಪೂಜ್ಯ ಗುರುಗಳು ತೋರಿಸಿಕೊಟ್ಟಂಥವ್ರು. ಅಂದರೆ ಅವ್ರ ಹತ್ರ ಎಂಥ ದೊಡ್ಡ ದಿವ್ಯ ಶಕ್ತಿ ಇತ್ತು ಅಂದರೆ, ಒಬ್ಬ ಭಕ್ತ ಎದುರು ಬಂದ ಅಂದರೆ 1 ಜನ್ಮದಲ್ಲ
ಏಳೇಳು ಜನ್ಮದ ಜನ್ಮ ಕುಂಡಲಿಯನ್ನೇ ಹೇಳುವಂಥ ಶಕ್ತಿ ಸಿದ್ದರಾಮ ಶಿವಗಳ ಹತ್ರ ಇದೆ. ಹಿಂದಿನ ಜನ್ಮದಾಗ ಏನಿತ್ತು, ದ್ವಾಪಾರ ಯುಗದಾಗ ಏನಿತ್ತು, ತ್ರೇತಾಯುಗದಾಗ ಏನಿತ್ತು, ಸುವರ್ಣ ಯುಗದಾಗ ಏನಿತ್ತು, ಕಲಿಯುಗದಾಗ ಏನಿತ್ತು, ಯಾವ್ಯಾವ ಜನ್ಮದಾಗ ಆ ವ್ಯಕ್ತಿಯ ಭವಿಷ್ಯವನ್ನೇ ಹೇಳುವಂಥ ಸಾಮರ್ಥ್ಯ ಅದು ಸಿದ್ದರಾಮ ಶಿವಗಳ ಹತ್ರ ಇತ್ತು. ನೋಡಕ್ಕೆ ಮಾತ್ರ ಮನುಷ್ಯನ ರೂಪ ಇತ್ತು, ಆದರೆ ಎಲ್ಲ ಶಕ್ತಿ ಅವರಲ್ಲಿರುವಂಥ ಅಷ್ಟಮ ಸಿದ್ಧಿಯನ್ನು ಏನಿತ್ತು, ಆ ಅಷ್ಟಮ ಸಿದ್ಧಿ ಬಹಳ ದೊಡ್ಡ ಜಗತ್ತಿನಾಗ ಬಟ್ಟಿ ಎಣಿಕೆ ಮೇಲೆ ಎಣಿಸುವಂಥ ಕೆಲವೊಂದು ಮಹಾತ್ಮರ ಹತ್ರ ಮಾತ್ರ ಆ ಅಷ್ಟಮ ಸಿದ್ಧಿಯನ್ನು ಇತ್ತು. ಆ ಬಟ್ಟಿ ಎಣಿಕೆ ಮೇಲೆ ಎಣಿಸುವಂಥ ಸಾಲಿನೊಳಗಡೆ ನಮ್ಮ ಪರಂಪರೆಯಲ್ಲಿ ಯಾವುದಾದ್ರೂ ಒಬ್ಬರು ಗುರುಗಳ ಹತ್ರ ಅಷ್ಟಮ ಸಿದ್ಧಿ ಇತ್ತು ಅಂದರೆ ಅದು ನಮ್ಮ ಗುರುಗಳು ಸಿದ್ದರಾಮ ಶಿವಗಳ ಹತ್ರ ಇತ್ತು. ಯಲ್ಲಾಲಿಂಗ ಪ್ರಭುಗಳೇ ಸ್ವತಃ ಈ ಮಾತು ಹೇಳ್ತಿದ್ರು. ಬಂದ ಭಕ್ತರಿಗೆ ಏನು ಹೇಳ್ತಿದ್ರು ಅಂದರೆ, ನಾವೆಲ್ಲ ಈ ಭೂಮಿಗೆ ಬಂದ ನಂತರ ಜಪ ತಪ ಅನುಷ್ಠಾನವನ್ನು ಮಾಡಿ ಮಹಾತ್ಮರಾದವರು. ಸಿದ್ದರಾಮ ಶಿವಯೋಗಿಗಳು ಹಾಗಲ್ಲಪ್ಪ, ಹುಟ್ಟುತ್ತಲೇ ಮಹಾತ್ಮರಾಗಿ ಬಂದವರು, ಅವರಿಗೆ ಪೂಜೆ ಬೇಕಾಗಿಲ್ಲ, ಪುನಸ್ಕಾರ ಬೇಕಾಗಿಲ್ಲ. ಹಾಗಾಗಿ ಅವರು ನುಡಿದಿದ್ದೇ ವೇದ, ನಡೆದಿದ್ದೇ ಮಾರ್ಗ, ನಿಂತಿದ್ದೇ ಕ್ಷೇತ್ರ. ಸಹಜವಾಗಿ ಏನು ನುಡಿತಿದ್ರು ಆ ಒಂದು ಶಕ್ತಿಯನ್ನು ಗುರುಗಳು ಭಕ್ತರಿಗೆ ನೀಡಿ, ಅಪ್ಪ ಅಂತ ತಿಳ್ಕೊಂಡು ಎಲ್ಲಿಯೋ ಇದ್ದ ಭಕ್ತ ಅಪ್ಪ ಅಂತ ನೆನೆಸಿದಾಗ ಅಂಗೈಯನ್ನು ಲಿಂಗದ ಥರ ಎತ್ತಿ ಹಿಡಿಯುವಂಥ ಗುರುಗಳು ಅದು ಸಿದ್ದರಾಮ ಶಿವಯೋಗಿಗಳು. ಎಷ್ಟೋ ಜನ ತಮ್ಮ ಇಡೀ ಜೀವನವನ್ನೇ ಈ ಗುರುಪಾದಕ್ಕೆ ಸಮರ್ಪಣೆಯನ್ನು ಮಾಡಿ, ಗುರುಗಳು ಹೋದ ನಂತರ 20 ವರ್ಷಗಳ ಹಿಂದೆ ಭಾಳ ಜನ ಮಾತನಾಡ್ತಿದ್ರು, ಏನೇನು ಸಿದ್ದರಾಮ ಶಿವಗಳು ಹೋದರು, ಈ ಮಠಕ್ಕೆ ಸುಣ್ಣ ಹಚ್ಚೋರು ದಿಕ್ಕಿರೋದಿಲ್ಲ, ಈ ಮಠದ ಕಸ ಹೊಡೆಯವರು ಇರೋದಿಲ್ಲ ಅನ್ನುವಂಥ ಮಾತು ಅನೇಕ ಜನ ಮಾತನಾಡ್ತಿದ್ರು. ಆದರೆ ಇವತ್ತು ಈ ಜಿಡ್ಗಾ ಮಠದ ಚಿತ್ರಣವನ್ನೇ ನೋಡಿದ್ರೆ ಬಂದಂಥವ್ರು ಎಲ್ಲರ ಬಾಯಿ ಮೇಲೆ ಬಟ್ಟಿಟ್ಕೊಳ್ಳುವಂಗಾಗಿದೆ. ಕಾರಣ ಏನು ಅಂತ ಕೇಳಿದ್ರೆ, ಇದೆಲ್ಲನೂ ನಾನು ಮಾಡಿದ್ದೇನೆ, ನನ್ನಿಂದ ಆಗಿದೆ ಅನ್ನುವಂಥ ಅಹಂಭಾವನೆಯಿಂದ ಹೇಳುವಂಥ ವಿಚಾರ ಅಲ್ಲ. ಜಿಡ್ಗಾ ಮಠ, ಮುಗುಳುಕೋಡು ಮಠ ಹೀಗೆಲ್ಲ ಆಗ್ತದೆ ಅನ್ನುವಂಥ ಭವಿಷ್ಯವಾಣಿ 25 ವರ್ಷಗಳಿಂದ ಸಿದ್ದರಾಮ ಶಿವಗಳು ಹೇಳಿ ಹೋಗಿದ್ರು. ಆ ಗುರುವಾಣಿನೇ ಇವತ್ತು ಅಕ್ಷರಶಃ ಜಿಡ್ಗಾ ಮಠದಲ್ಲಿ, ಮುಗುಳುಕೋಡು ಮಠದಲ್ಲಿ ಕೆಲಸ ಮಾಡ್ತಾಯಿದೆ. ಹಾಗಾಗಿ ಅಂಥ ಗುರು ಪರಂಪರೆಯ ಒಂದು ಶ್ರೇಷ್ಠವಾದಂಥ ಗುರುಗಳು 20 ವರ್ಷಗಳ ಹಿಂದೆ ನಮ್ಮನ್ನು ಅಗಲಿ ಹೋಗಿದ್ದಾರೆ ಅನ್ನುವಂಥ ಮನೋಭಾವನೆ ಅವರು ಲಿಂಗೈಕ್ಯರಾದ ವರ್ಷ ನಮಗೆ ಅನಿಸ್ತಿತ್ತು. ನಮಗೆ ಬಿಟ್ಟು ಗುರುಗಳು ಹೋದರು.